ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು? ಈ ಕ್ರಿಪ್ಟೋ ಕರೆನ್ಸಿ ಹೇಗೆ ಕಾರ್ಯನಿರ್ವಹಿಸುತ್ತೆ? ಇದೆಲ್ಲವನ್ನು ಸಹ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತ ಆಸಕ್ತಿ ನಿಮ್ಮಲ್ಲಿದೆಯಾ? ಮತ್ತೆ ತಡ ಯಾಕೆ? ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ನಾವು ನೋಡೋಣ, ಬನ್ನಿ. ಹಾಯ್, ನಾನು ನಿಮ್ಮ ವೆಂಕಟಪತಿ ಬಿಸ್ನೆಸ್ ಅಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್. ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಪ್ರೋತ್ಸಾಹ ಅಂತಕ್ಕಂಥದನ್ನ ನೀಡಿ. ಯಾಕಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ, ನೀವು ಶೇರ್ ಮಾಡೋದ್ರಿಂದ ನನಗೆ ಇನ್ನೂ ಉತ್ಸಾಹ ಬರುತ್ತೆ. ಸೊ ಹಾಗಾಗಿ ಹೊಸ ವಿಚಾರಗಳನ್ನ, ಹೊಸ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಬಹುದು. ಸೊ ಇದನ್ನ ಮಾಡ್ತೀರಾ ಅಂತ ಭಾವಿಸ್ತಾ ನಾವು ವಿಡಿಯೋದಲ್ಲಿ ಹೋಗೋಣ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಮತ್ತು ಇದು ಹೇಗೆ ಕಾರ್ಯ ನಿರ್ವಹಿಸುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಕ್ರಿಪ್ಟೋ ಕರೆನ್ಸಿ ಅಂದರೆ ಡಿಜಿಟಲ್ ಅಥವಾ ವರ್ಚುವಲ್ ಕರೆನ್ಸಿ ಅಂತ ಇಲ್ಲಿ ಕರೀತೀವಿ. ಇದು ಕ್ರಿಪ್ಟೋಗ್ರಫಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಸುರಕ್ಷಿತವಾಗಿ ಇದು ಕಾರ್ಯ ಅಂತಕ್ಕಂಥದ್ದನ್ನ ಇದು ನಿರ್ವಹಿಸುತ್ತೆ ಅಂತ ಹೇಳಬಹುದು. ಮತ್ತು ಇದು ಕೇಂದ್ರ ಸರ್ಕಾರ ಅಥವಾ ಬ್ಯಾಂಕ್ಗಳಿಗೆ ಯಾವುದೇ ರೀತಿಯಾಗಿ ಸಂಬಂಧ ಇರೋದಿಲ್ಲ, ಯಾವುದೇ ನಿಯಂತ್ರಣ ಇರೋದಿಲ್ಲ. ಸೊ ಹಾಗಾಗಿ ಕ್ರಿಪ್ಟೋ ಕರೆನ್ಸಿಗಳು ಒಂದು ಬ್ಲಾಕ್ ಚೈನ್ ಮೇಲೆ ಡಿಪೆಂಡ್ ಆಗಿ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಇದು ವಿತರಣೆ ಲೆಕ್ಕದಂತೆ ಇದು ಕಾರ್ಯ ನಿರ್ವಹಿಸುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ನಾವು ನೋಡೋದಾದ್ರೆ ಕ್ರಿಪ್ಟೋ ಕರೆನ್ಸಿ ಹೇಗೆ ಕಾರ್ಯ ನಿರ್ವಹಿಸುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಕೆಲವೊಂದು ಪಾಯಿಂಟ್ ಮುಖಾಂತರ ನಿಮ್ಗೆ ವಿವರಿಸುತ್ತಾ ಒಂದೊಂದಾಗಿ ನಾನು ಮುಂದೆ ಹೋಗ್ತೇನೆ. ಸೊ ಮೊದಲಿಗೆ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಬ್ಲಾಕ್ ಚೈನ್ ಟೆಕ್. ಏನಿದು ಬ್ಲಾಕ್ ಚೈನ್ ಟೆಕ್ನಾಲಜಿ? ಸೊ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದು ಒಂದು ಡಿಜಿಟಲ್ ಲೆಡ್ಜರ್. ಕ್ರಿಪ್ಟೋ ಕರೆನ್ಸಿಯ ಎಲ್ಲಾ ವ್ಯವಹಾರಗಳನ್ನು ದಾಖಲಿಸ್ತಕ್ಕಂತ ಒಂದು ಬ್ಲಾಕ್ ಚೈನ್ ಅನ್ನ ಬಳಸಲಾಗುತ್ತೆ ಅಂತ ಹೇಳಬಹುದು. ಇದು ಡಿಜಿಟಲ್ ಒಂದು ಲೆಕ್ಕಪತ್ರವಾಗಿರುತ್ತೆ ಅಂತ ಹೇಳಿದ್ರೆ, ನಾನು ಏನು ನಿಮ್ಗೆ ಹೇಳದೆ, ಒಂದು ಡಿಜಿಟಲ್ ಲೆಡ್ಜರ್ ಅಂತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂತ ನಾವು ಟ್ರಾನ್ಸಾಕ್ಷನ್ ಅಂತಕ್ಕಂಥದ್ದು ಮಾಡಿದಾಗ ಅದರಲ್ಲಿ ತುಂಬಾನೇ ಕ್ಲಿಯರ್ ಕಟ್ ಆಗಿ ಸೇಫ್ ಆಗಿ ರೆಕಾರ್ಡ್ ಆಗ್ತಾ ಇರುತ್ತೆ. ಮತ್ತೆ ಇದರಲ್ಲಿ ಒಂದು ವಿಶೇಷತೆ ಇರುತ್ತೆ. ಇದು ಯಾವುದೇ ಸಂದರ್ಭದಲ್ಲಿ ಯಾವ್ದೇ ಆಗ್ಲಿ ಒಂದು ಏನು ಅದು ರೆಕಾರ್ಡ್ ಆಗಿರುತ್ತೆ, ಅದು ಪ್ರತಿಯೊಂದು ಒಂದು ಟ್ರಾನ್ಸ್ಪರೆನ್ಸಿ ಆಗಿ ಇರೋದ್ರಿಂದ ಪ್ರತಿಯೊಬ್ರು ಇದರಲ್ಲಿ ಚೆಕ್ ಮಾಡ್ಕೋಬಹುದಾಗಿದೆ. ಯಾಕಂತ ಹೇಳಿದ್ರೆ ಯಾರೊಬ್ಬರ ನಿಯಂತ್ರಣದಲ್ಲೂ ಇರೋದಿಲ್ಲ, ಇದು ಕಂಪ್ಲೀಟ್ ಆಗಿ ಡಿಸೆಂಟ್ರಲೈಸ್ಡ್ ಆಗಿರುತ್ತೆ. ಹಾಗಾಗಿ ಇದೊಂದು ಟ್ರಾನ್ಸ್ಪರೆನ್ಸಿ ಪ್ರೋಗ್ರಾಮ್ ಅಂತ ಹೇಳ್ಬಹುದು. ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಸೇಫೆಸ್ಟ್ ಟೆಕ್ನಾಲಜಿ ಇದೆ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಟೆಕ್ನಾಲಜಿ, ಅದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳಬಹುದು. ಹಾಗಾಗಿ ಕ್ರಿಪ್ಟೋ ಕರೆನ್ಸಿ ಜೆನ್ಯೂನ್ ಆಗಿರ್ತಕ್ಕಂಥದ್ದು ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಒಳಗಡೆ ವ್ಯವಹಾರ ಅಂತಕ್ಕಂಥದ್ದು ನಡೀತಾ ಇರುತ್ತೆ ಅಂತ ಹೇಳ್ಬಹುದು. ಇನ್ನ ಖಾತೆ ಮತ್ತು ವಹಿವಾಟುಗಳು ಹೇಗೆ ನಡೆಯುತ್ತೆ ಅಂತ ನಾವು ಇಲ್ಲಿ ನೋಡೋದಾದ್ರೆ, ಯಾವುದೇ ಒಂದು ಬಳಕೆದಾರರು ತಮ್ಮ ಒಂದು ಕ್ರಿಪ್ಟೋ ಕರೆನ್ಸಿ ಖಾತೆಗಳನ್ನತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಹೊಂದಿರ್ತಾರೆ ಅಂತ ಹೇಳ್ಬೋದು. ಈ ಖಾತೆಗಳ ಮೂಲಕ ಅವರು ಕ್ರಿಪ್ಟೋ ಕರೆನ್ಸಿಗಳನ್ನ ಕೊಂಡ್ಕೊಳ್ತಕ್ಕಂಥದ್ದು ಅಥವಾ ಮಾರಾಟ ಮಾಡ್ತಕ್ಕಂಥದ್ದು ಆಗ್ಲಿ, ಅಥವಾ ಒಂದು ಹೋಲ್ಡಿಂಗ್ ಭದ್ರವಾಗಿ ಇಟ್ಕೊಳ್ತಕ್ಕಂಥದ್ದಾಗ್ಲಿ, ಅಥವಾ ಪರಸ್ಪರ ಒಬ್ರಿಗೊಬ್ರು ವಿನಿಮಯ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಒಂದು ಮೈನಿಂಗ್ ಬಗ್ಗೆ. ಸೊ ಕೆಲವೊಂದು ಕ್ರಿಪ್ಟೋ ಕರೆನ್ಸಿಗಳು ಪಡಿತಕ್ಕಂಥದ್ದು ಮೈನಿಂಗ್ ಅಂತ ಕರೆಯುತ್ತವೆ. ಇಲ್ಲಿ ಕೆಲವು ಕ್ರಿಪ್ಟೋ ಕರೆನ್ಸಿಗಳು ನಾವು ಪಡ್ಕೋಬೇಕಂತ ಹೇಳಿದ್ರೆ ಕೆಲವೊಬ್ರು ಮೈನಿಂಗ್ ಮುಖಾಂತರನು ಇದನ್ನ ತಗೋಬಹುದು. ಸೊ ಮೈನಿಂಗ್ ಯಾವ ರೀತಿ ಆಗುತ್ತೆ, ಹೇಗೆ ಅನ್ನೋದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಇದು ಯಾಕಂತ ಹೇಳಿದ್ರೆ ಈ ಮೈನಿಂಗ್ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಒಂದು ಹೈ ವ್ಯಾಲ್ಯೂಡ್ ಇರತಕ್ಕಂತ ಒಂದು ಶಕ್ತಿಯುತ ಕಂಪ್ಯೂಟರ್ಗಳು, ಅಂದ್ರೆ ಸೂಪರ್ ಕಂಪ್ಯೂಟರ್ಸ್ ಅಂತ ಹೇಳ್ಬೋದು. ಅದರದೇ ಆದಂತ ವಿಶೇಷವಾದ ರೀತಿಯಲ್ಲಿ ಆ ಕಂಪ್ಯೂಟರ್ಗಳು ಇರುತ್ತೆ. ಎಲ್ಲ ಹೈ ಪ್ರೊಫೈಲ್ ಅನ್ನೋದು ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಕಂಪ್ಯೂಟರ್ ಗಳಲ್ಲಿ ಈ ಮೈನಿಂಗ್ ಅಂತಕ್ಕಂಥದ್ದನ್ನು ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಇದು ಒಂದು ಹೊಸ ಕ್ರಿಪ್ಟೋ ಕರೆನ್ಸಿಗಳಂತಕ್ಕಂಥದ್ದನ್ನ ಸೃಷ್ಟಿ ಮಾಡೋದಕ್ಕೆ ಈ ಮೈನಿಂಗ್ ಅಂತ ಇಲ್ಲಿ ಬಳಸುತ್ತೇವೆ. ಸೊ ಪದವನ್ನದು ಮೈನಿಂಗ್ ಅಂತ ಹೊಸ ಕ್ರಿಪ್ಟೋವನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೋ ಅದನ್ನೇ ಮೈನಿಂಗ್ ಅಂತ ಇಲ್ಲಿ ಹೇಳ್ತೇವೆ. ಇನ್ನ ಸುರಕ್ಷತೆ, ಕ್ರಿಪ್ಟೋ ಕರೆನ್ಸಿ ವ್ಯವಹಾರಗಳಲ್ಲಿ ಒಂದು ಕ್ರಿಪ್ಟೋಗ್ರಫಿ ಮೂಲಕ ಸುರಕ್ಷಿತವಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಕ್ರಿಪ್ಟೋಗ್ರಫಿ ಅನ್ನೋ ಏನಿದೆ ಕೋಡಿಂಗ್ ಅಂತಕ್ಕಂಥದ್ದು ಅದು ಸಹ ಸೆಕ್ಯೂರ್ಡ್ ಆಗಿರುತ್ತೆ ಅಂತ ಹೇಳ್ಬೋದು. ಇದು ಬಳಕೆದಾರರಿಗೆ ಒಂದು ಮಾಹಿತಿ ಮತ್ತು ಹಣವನ್ನ ಯಾವುದೇ ರೀತಿಯಾದಂತ ಕಳ್ಳತನ ಆಗದೆ ಇರತಕ್ಕಂಥದ್ದ ಅಥವಾ ಯಾವುದೋ ಸ್ಕ್ಯಾಮ್ ಆಗ್ತಾ ಇರತಕ್ಕಂಥದ್ದನ್ನ ಅವಾಯ್ಡ್ ಮಾಡುತ್ತೆ. ಅದು ಸೇಫ್ ಆಗಿ ಒಂದು ಕ್ರಿಪ್ಟೋಗ್ರಫಿ ಕೋಡಿಂಗ್ ಸಿಸ್ಟಮ್ ಅಲ್ಲಿ ಇದು ತಯಾರಿಸಲ್ಪಟ್ಟಿರುತ್ತೆ ಅಂತ ಹೇಳಬಹುದು. ಸೊ ಹಾಗೆ ಒಂದು ರಕ್ಷಣೆ ನೀಡುತ್ತೆ ಅಂತ ಹೇಳಬಹುದು. ಇನ್ನ ಅನುಮತಿ ಮತ್ತೆ ಇದರ ಒಂದು ಹೇಗೆ ನಡೆಯಿದೆ ಅನ್ನೋದಾದ್ರೆ, ಕ್ರಿಪ್ಟೋ ಕರೆನ್ಸಿ ವ್ಯವಸ್ಥೆಯಲ್ಲಿ ಯಾವುದೇ ಮಧ್ಯಸ್ಥಿಕೆ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಆದ್ದರಿಂದ ಬಳಕೆದಾರರು ತಮ್ಮ ಹಣವನ್ನ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೋಬಹುದು. ಸೊ ಅವ್ರದೇ ಆದಂತ ಹಣ, ಸೊ ಅವ್ರದೇ ಒಂದು
ಒಂದು ನಿಯಂತ್ರಣದಲ್ಲಿ ಇದು ಇರುತ್ತೆ ಅಂತ ಹೇಳ್ಬೋದು. ಇನ್ನ ಅನುಮತಿ ಹೇಗಿರುತ್ತೆ? ಕ್ರಿಪ್ಟೋ ಕರೆನ್ಸಿ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಮಧ್ಯಸ್ಥಿಕೆ ಇರೋದಿಲ್ಲ. ಸೊ ಆದ್ದರಿಂದ ಬಳಕೆದಾರರು ತಮ್ಮ ಹಣವನ್ನ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಸೊ ಇವೆಲ್ಲ ಏನು ಪಾಯಿಂಟ್ ಗಳನ್ನೋದು ನಾನು ನಿಮ್ಗೆ ತಿಳಿಸ್ದೆ. ಇದೆಲ್ಲವೂ ಸೇರ್ಕೊಂಡು ಆಗಿರ್ತಕ್ಕಂಥದ್ದೇ ಒಂದು ಕ್ರಿಪ್ಟೋ ಕರೆನ್ಸಿಯ ಒಂದು ನೂತನ ಆರ್ಥಿಕ ವ್ಯವಸ್ಥೆ ಅಂತ ಹೇಳೋದು. ಸೊ ಇದು ಒಂದು ಡಿಜಿಟಲ್ ವ್ಯಾಪಾರಕ್ಕೆ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ನೆರವಾಗುತ್ತೆ ಅಂತ ಹೇಳಬಹುದು. ಹಾಗಾಗಿ ಇದ್ರ ಬಗ್ಗೆ ಪೂರ್ತಿ ನಾಲೆಡ್ಜ್ ಅನ್ನೋದು ನಾವು ಪಡ್ಕೊಂಡು ಸೊ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ಖಂಡಿತ ನಾವು ಇದರಲ್ಲೂ ಸಹ ಕೆಲವೊಂದು ಅರ್ನಿಂಗ್ಸ್ ಅಂತಕ್ಕಂಥದ್ದನ್ನ ನಾವು ಮಾಡ್ಕೋಬಹುದು. ಆದ್ರೆ ಯಾವುದೇ ಒಂದು ನಾಲೆಡ್ಜ್ ಇಲ್ಲದೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಅನ್ನೋದು ಆಗ್ಬಾರ್ದು. ಯಾಕಂತ ಹೇಳಿದ್ರೆ ಎಲ್ಲಿ ರಿಸ್ಕ್ ಇರುತ್ತೋ ಅಲ್ಲಿ ಪ್ರಾಫಿಟ್ ಇರುತ್ತೆ. ಸೊ ಹಂಗಂತ ಹೇಳ್ಬಿಟ್ಟು ನಮ್ಗೆ ಅದ್ರ ಬಗ್ಗೆ ಕುಲ ಗೋತ್ರ ಏನು ತಿಳಿದೆ ನಾವು ಅಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ನಮ್ಮ ಹಣ ಅಂತಕ್ಕಂಥದ್ದು ನಾವು ಕಳ್ಕೊಳ್ತೀವಿ. ಹಾಗಾಗಿ ವಿಶೇಷವಾಗಿ ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತಿಳ್ಕೊಳ್ತಕ್ಕಂತ ವಿಚಾರ ತುಂಬಾನೇ ಇದೆ. ಯಾರಿಗಾದ್ರೂ ನಿಮಗೆ ಈ ರೀತಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಒಂದು ಫೋನ್ ನಂಬರ್ ಇದೆ. ಹಾಗೆ ಇನ್ಸ್ಟಾಗ್ರಾಮ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಫಾಲೋ ಮಾಡಬಹುದು ಅಥವಾ ಕಾಮೆಂಟ್ ಮಾಡಬಹುದು. ನಿಮ್ಗೆ ಯಾವುದೇ ರೀತಿಯಾದಂತ ಟ್ರೈನಿಂಗ್ ಆಗ್ಬಹುದು, ಎಜುಕೇಟ್ ಆಗ್ಬಹುದು. ಸೊ ನಮ್ಮ ತಂಡ ಆಗ್ಲಿ ನಾವಾಗ್ಲಿ ಕೊಡ್ತಾ ಇರ್ತೀವಿ. ಸೊ ನಮ್ಮನ್ನ ಭೇಟಿ ಆಗ್ಬಹುದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಇದು ಹೇಗೆ ಕಾರ್ಯ ನಿರ್ವಹಿಸುತ್ತೆ ಅಂತ ನಾವು ನೋಡಿದ್ವಿ. ಇದೇನಾದ್ರೂ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧುಗಳಿಗೂ ಇದನ್ನು ಶೇರ್ ಮಾಡಿ. ಹಾಗೆ ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರೋತ್ಸಾಹನೇ ನನ್ನ ನೆಕ್ಸ್ಟ್ ವಿಡಿಯೋಗೆ ಒಂದು ಸಹಕಾರ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಟಪತಿ ಬಿಸ್ನೆಸ್ ಅಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್ ಸೈನಿಂಗ್ ಆಫ್.